ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸುತ್ತಾ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತೇನೆ. ಇವತ್ತಿನ ವಿಷಯ ಸುಪ್ರಭಾತ. ತಮಾಷೆಗೆಂದು ಬೇರೆಯವರ ಬಗ್ಗೆ ಅಪಹಾಸ್ಯೆಂದು ಮಾಡದಿರಿ. ಮೋಜಿಗೆಂದು ಆರಂಭಿಸಿದ ತಮಾಷೆ ಚಟವಾಗಿ ಬಿಡುತ್ತದೆ. ಯಾರು ಯಾವ ಕಷ್ಟದಲ್ಲಿರುತ್ತಾರೋ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಅನ್ಯರ ದೃಷ್ಟಿ ಬಿಡಿ, ನೀವು ನಿಮ್ಮ ದೃಷ್ಟಿಯಲ್ಲೂ ಕೆಟ್ಟವರಾಗುತ್ತೀರಾ. ನಾಳೆ ಎಂಬುದೇ ಇಲ್ಲ ಎಂಬಂತೆ ಬದುಕಿರಿ. ನಿಮ್ಮ ಅಸ್ತಿತ್ವಕ್ಕೆ ಒಂದು ಕಾರಣವಿದೆ, ಅದಕ್ಕೆ ಒಂದು ಅರ್ಥವಿದೆ. ಹಿಂದಿರುಗಿ ನೋಡದೆ ಮುಂದೆ ಸಾಗುತ್ತಿರಿ. ಸಿಕ್ಕಿದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಮತ್ತು ಇತರರ ಬದುಕಲ್ಲಿ ಅರ್ಥಪೂರ್ಣ ಬದಲಾವಣೆಯನ್ನು ತನ್ನಿ. ನಿಜವಾದ ಮತ್ತು ಶಾಶ್ವತವಾದ ಮನಃಶಾಂತಿ ಎಂಬುದು ಬಾಹ್ಯ ವಸ್ತುಗಳಲ್ಲಿ ಎಂದೂ ಸಿಗಲಾರದು, ಏಕೆಂದರೆ ಅದು ಇರುವುದು ನಮ್ಮೊಳಗೆ. ಅದನ್ನು ಕಂಡುಹಿಡಿಯುವುದು ನೀರುಣಿಸಿ ಬೆಳೆಸಿದರೆ ಅದು ಹೊರ ಜಗತ್ತಿಗೂ ಕಾಣಿಸುವಂತೆ ನಮ್ಮಲ್ಲಿ ಕಂಗೊಳಿಸುತ್ತದೆ. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೀ ಚಿಕ್ಕದು. ಹೇಗೆ ಬೀಗದ ಕೀಯಿಂದ ದೊಡ್ಡ ಮನೆಯನ್ನು ಪ್ರವೇಶಿಸಬಲ್ಲೆವೋ, ಅದೇ ರೀತಿ ಒಂದು ಸಣ್ಣ ಉತ್ತಮ ಆಲೋಚನೆಯಿಂದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬೇಕು. ಪ್ರತಿದಿನವನ್ನು ನಿಮ್ಮ ದಿನವನ್ನಾಗಿ ಕಳೆಯಿರಿ. ನಿಮ್ಮೆಡೆಗೆ ಬರುತ್ತಿರುವ ಎಲ್ಲ ಅವಕಾಶಗಳನ್ನು ಎರಡು ತೋಳುಗಳನ್ನು ಚಾಚಿ ಚಾಚಿ ಅಪ್ಪಿಕೊಳ್ಳಿ. ಏಕೆಂದರೆ ಕೆಲವೊಂದಿಷ್ಟು ಅವಕಾಶಗಳು ಕೇವಲ ಒಂದೇ ಸಲ ಬರುತ್ತವೆ, ಪದೇ ಪದೇ ಬರುವುದಿಲ್ಲ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇರುತ್ತದೆ, ಆದರೆ ನಿನ್ನೆ ಎಂಬುದರಲ್ಲೇ ನಾವು ಕಳೆದು ಹೋಗಬಾರದಷ್ಟೇ. ಜೀವನವು ಪ್ರತಿಕ್ಷಣವು ಮೃದುತನದಿಂದ ಇರುವುದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಬೇಗ ಅರ್ಥವಾಗುತ್ತದೆ. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಟ್ಟಿರುತ್ತಾನೆ. ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೆಯೇ ಬಿಟ್ಟಿರುತ್ತಾನೆ, ಏಕೆಂದರೆ ಅಲ್ಲಿ ನೋವು ನಲಿವು ನಾವೇ ಬರೆದುಕೊಳ್ಳಬೇಕೆಂದು. ಕ್ಷಮೆ ತಪ್ಪು ಮಾಡಿದಾಗ ಕೆಲಸ ಮಾಡುತ್ತದೆಯೇ ಹೊರತು ನಂಬಿಕೆ ಮುರಿದಾಗ ಅಲ್ಲ. ಜೀವನದಲ್ಲಿ ತಪ್ಪುಗಳಿರಲಿ, ಆದರೆ ನಂಬಿಕೆಯನ್ನು ಮುರಿಯುವುದಕ್ಕಲ್ಲ. ಕ್ಷಮಿಸುವುದು ಸುಲಭ, ಆದರೆ ಅದನ್ನು ಮರೆತು ಮತ್ತೆ ನಂಬುವುದು ಕೆಲವೊಮ್ಮೆ ಅಸಾಧ್ಯವೇ ಸರಿ ಅಂತ ಹೇಳಬಹುದು. ಪರರ ಹಿತ ಬಯಸಿ ಮರುಗಿದೊಡೆ ಮನದ ಮೇಲೆ ಮರಣ ಶಾಸನ ಬರೆದವರುಂಟಯ್ಯ. ಅಳುವ ಕಂಡು ಅಳುಕಿದೊಡೆ ಮೋಹದ ಜಾಲವ ಬೀಸಿ ಮೋಸಗೊಳಿಸುವರಯ್ಯ. ಸ್ನೇಹವೆಂದು ನಂಬಿದೊಡೆ ಸರತಿ ಸಾಲಿನಲ್ಲಿ ನೋವುಗಳ ಸುರಿವರಯ್ಯ. ನಾವು ನಮ್ಮ ದಾರಿ ಅರಿತೊಡೆ ನಮ್ಮ ಬಾಳೆ ಬಂಗಾರವಾಗುವುದಯ್ಯ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹುದು. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ. ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಡೆನುಡಿ ಹಾಗೂ ಗುಣದಿಂದ ಪ್ರೀತಿಸಿ ನೋಡಿ, ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಮನಸ್ಸೆಂದರೆ ಪ್ರೀತಿ, ವಿಶ್ವಾಸ, ಕರುಣೆಗಳನ್ನು ಶೇಖರಿಸುವ ಖಜಾನೆಗಳು ಆಗಿರಬೇಕು. ಜೀವನದಲ್ಲಿ ತುಂಬ ಸಂತೋಷವಾಗಿ ಇರಬೇಕೆಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಜನರ ಮಾತಿಗೆ ಕಿವಿಯನ್ನು ಯಾವತ್ತೂ ಕೊಡಲೇಬೇಡಿ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಿ. ಬೇರೆ ಯಾರೂ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಅಷ್ಟೇ. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಬರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದುವವರು ನಿಧಾನವಾಗಿ ಒಂದೊಂದಾಗಿ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನ ಬೇಕು ಅಷ್ಟೇ.